ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 9th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಸ್ಟೂಡೆಂಟ್ ಹ್ಯಾಂಡ್ ಬುಕ್ನ ಪೀರಿಯಡ್ ನಂಬರ್ 50, 51 ಹಾಗೂ 52ನ ಆಕ್ಟಿವಿಟೀಸ್ ಕೀ ಆನ್ಸರ್ಸನ್ನು ನೋಡೋಣ. ಇಲ್ಲಿ ಪೀರಿಯಡ್ ನಂಬರ್ 50ಗೆ ಬಂದಾಗ ಟಾಪಿಕ್ ರೋಲ್ ಪ್ಲೇ ಇದೆ. ವರ್ಕ್ಶೀಟ್ 127, ಸ್ಕ್ಯಾನ್ QR ಕೋಡ್ ಆ್ಯಂಡ್ ಲಿಸನ್ ಟು ದ ರೋಲ್ ಪ್ಲೇ ಡನ್ ಇನ್ ದಿಸ್ ಆಡಿಯೋ ಕ್ಲಿಪ್. ವರ್ಕ್ಶೀಟ್ ನಂಬರ್ 32, ಇಲ್ಲಿ ಕೊಟ್ಟಿರ್ತಕ್ಕಂಥ QR ಕೋಡನ್ನು ಸ್ಕ್ಯಾನ್ ಮಾಡಿ ಆ ಒಂದು ರೋಲ್ ಪ್ಲೇ ಎಂದಾಗ ಪಾತ್ರಾಭಿನಯ ಒಂದು ಆಡಿಯೋನ ಕೇಳಿಸ್ಕೋಬೇಕು. ನಂತರ ಮ್ಯಾನ್ ಆ್ಯಂಡ್ ಕಂಪ್ಯೂಟರ್, ಇಲ್ಲಿ ಕಂಪ್ಯೂಟರ್ ಮತ್ತು ಮ್ಯಾನ್ ಅವರಿಬ್ಬರು ಮಾತಾಡಿರ್ತಕ್ಕಂತಹ ಡೈಲಾಗ್ಸನ್ನು ನೀವು ಒಂದು ನಾಟಕದ ರೂಪದಲ್ಲಿ ಅಥವಾ ಒಂದು ಪಾತ್ರಾಭಿನಯವನ್ನು ಮಾಡಬೇಕಾಗತ್ತೆ. ಇನ್ನು ವರ್ಕ್ಶೀಟ್ ನಂಬರ್ 128ಗೆ ಬಂದಾಗ ದ ಮ್ಯಾಜಿಕಲ್ ಚಿಸಲ್, ಈ ಒಂದು ಪ್ಲೇಯನ್ನು ನೀಡಿದರೆ ಆ ಪ್ಲೇಯನ್ನು ನೀವು ನೋಡಬೇಕಾಗತ್ತೆ ಅಥವಾ ಕೇಳಬೇಕಾಗತ್ತೆ. ಅದಾದ ನಂತರ ನೀವು ಸಹ ಅದೇ ರೀತಿಯಾಗಿ ಪಾತ್ರಾಭಿನಯವನ್ನು ಮಾಡಬೇಕಾಗತ್ತೆ. ಇನ್ನು ವರ್ಕ್ಶೀಟ್ ನಂಬರ್ 129ಗೆ ಬಂದಾಗ ಇಲ್ಲಿ ಎನ್ಚಾಂಟೆಡ್ ಪೂಲ್ನಲ್ಲಿ ಪಾಂಡವ ಬ್ರದರ್ಸ್ ಆ ಪೂಲ್ನ ಬಳಿ ಹೋಗಿ ನೀರನ್ನು ಕುಡಿದು ಸತ್ತ ನಂತರ ಯುಧಿಷ್ಠಿರ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಿ ಆ ಎಲ್ಲ ಸಹೋದರರನ್ನು ಜೀವ ಬರೋ ಹಾಗೆ ಮಾಡ್ತಾನೆ. ಆ ಜೀವ ಬಂದ ನಂತರ ಅವರ ಕನ್ವರ್ಸೇಷನ್ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಅಲ್ಲಿ ಕೊನೆಯ ಸಾಲುಗಳಲ್ಲಿ ಕನ್ವರ್ಸೇಷನನ್ನು ಬರೀಬೇಕಾಗತ್ತೆ. ಯುಧಿಷ್ಠಿರ, ಐ ಕೆನಾಟ್ ಟೆಲ್ ಯು ಹೌ ಹ್ಯಾಪಿ ಐ ಆಮ್. ಐ ಕುಡ್ ನಾಟ್ ಇಮ್ಯಾಜಿನ್ ವಾಟ್ ಹ್ಯಾಪನ್ ಟು ಯು. ನಕುಲ್, ಐ ಡೋಂಟ್ ರಿಮೆಂಬರ್ ವಾಟ್ ಹ್ಯಾಪನ್ಡ್ ವೆನ್ ಐ ಡ್ರ್ಯಾಂಕ್ ದ ವಾಟರ್. ಸಹದೇವ, ಐ ಟು ಎಕ್ಸ್ಪೀರಿಯನ್ಸ್ಡ್ ದ ಸೇಮ್. ಅರ್ಜುನ, ಐ ಟು ಡ್ರ್ಯಾಂಕ್ ದ ವಾಟರ್, ದೆನ್ ಐ ಡೋಂಟ್ ನೋ ವಾಟ್ ಹ್ಯಾಪನ್ಡ್. Bhima, I saw you all sleeping, then I drank the water. Yudhishthira, anyhow you all back, I am so happy. ಈ ರೀತಿಯಾಗಿ ಕನ್ವರ್ಸೇಷನನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಇನ್ನು ನಂತರ ಬಂದಾಗ ಪೀರಿಯಡ್ ನಂಬರ್ 51ಗೆ ಬಂದಾಗ ಲೆಟರ್ ರೈಟಿಂಗಲ್ಲಿ ಪರ್ಸ್ನಲ್ ಲೆಟರನ್ನು ನೀಡಿದ್ದಾರೆ. ಅಂದರೆ ಫ್ರೆಂಡ್, ಫಾದರ್, ಮದರ್, ಸಿಸ್ಟರ್, ಬ್ರದರ್ಸ್ಗೆ ಬರೀತಕ್ಕಂತಹ ಲೆಟರ್ ಪರ್ಸ್ನಲ್ ಲೆಟರ್ ಆಗಿರುತ್ತೆ. ಇಲ್ಲಿ ವರ್ಕ್ಶೀಟ್ ನಂಬರ್ 130ಗೆ ಬಂದಾಗ ಆ ಒಂದು ಪರ್ಸ್ನಲ್ ಲೆಟರ್ನ ಸ್ಟೆಪ್ಸನ್ನು ಕೊಟ್ಟಿದ್ದಾರೆ. ಆ ಸ್ಟೆಪ್ಸನ್ನು ನಾವು ರೀಅರೇಂಜ್ ಮಾಡಿ ಆರ್ಡರಲ್ಲಿ ಬರೀಬೇಕಾಗತ್ತೆ. ಮೊದಲು ಪರ್ಸ್ನಲ್ ಲೆಟರಲ್ಲಿ ಫ್ರಮ್ಮನ್ನು ಬರಿತೇವೆ, ನಂತರ ಡೇಟ್, ಅದಾದ ನಂತರ ಗ್ರೀಟಿಂಗ್ಸ್, ಅದಾದ ನಂತರ ಬಾಡಿ ಆಫ್ ದ ಲೆಟರ್, ನಂತರ ಥ್ಯಾಂಕ್ ಯು, ಅದಾದ ನಂತರ ಯುವರ್ಸ್ ಲವಿಂಗ್ಲಿ ಆ್ಯಂಡ್ ಟು. ಆದರೆ ಇಲ್ಲಿ ಥ್ಯಾಂಕ್ ಯು ಅನ್ನು ನಾವು ಬಳಸೋದಿಲ್ಲ, ಸೊ ಇಲ್ಲಿ ಕೊಟ್ಟಿರೋದ್ರಿಂದ ಆ ಸ್ಟೆಪ್ಸನ್ನು ಅಲ್ಲಿ ನೀಡಿರ್ತೇನೆ. ನಂತರ ವರ್ಕ್ಶೀಟ್ ನಂಬರ್ 131 ಇದೆ. ಇಲ್ಲಿ ಒಂದು ಲೆಟರನ್ನು ಬರೆಯೋದಕ್ಕೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೀಡಿದ್ದಾರೆ. ಆ ಲೆಟರನ್ನು ಇಲ್ಲಿ ಬರೀಬಹುದು. ರವಿ, ಗೌರ್ಮೆಂಟ್ ಹೈಸ್ಕೂಲ್, ಕೊಡಗು, 1/1/2025. ಡೇಟ್, ಗ್ರೀಟಿಂಗ್ಸ್ ಡಿಯರ್ ಫ್ರೆಂಡ್. ಬಾಡಿ ಆಫ್ ದ ಲೆಟರ್ ಬಂದಾಗ ಐ ಆಮ್ ವೆರಿ ಫೈನ್ ಹಿಯರ್, ಐ ಹೋಪ್ ಯು ಆರ್ ಆಲ್ಸೋ ಫೈನ್ ದೇರ್. ಐ ಆಮ್ ಸ್ಟಡಿಯಿಂಗ್ ಹಾರ್ಡ್ ಫಾರ್ ಮೈ ಎಕ್ಸಾಮ್ಸ್, ಐ ಹೋಪ್ ಐ ವಿಲ್ ಗೆಟ್ ಡಿಸ್ಟಿಂಕ್ಷನ್. ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ಇನ್ಫಾರ್ಮ್ ಯು ಟು ಪಾರ್ಟಿಸಿಪೇಟ್ ಇನ್ ಸ್ಪೋರ್ಟ್ಸ್ ಡೇ ಗೇಮ್ಸ್. Please don't neglect, practice well and participate in all games on sports day. I hope you will win in all games. Write a letter about your health and studies. Convey my regards to all family members. Anantara, thank you. Name and signature Ravi. Worksheet number 132ಗೆ ಬಂದಾಗ imagine that you are Gagandeep Gayana studying in the Sainik School, Kodagu. ರೈಟ್ ಎ ಲೆಟರ್ ಟು ಯುವರ್ ಫಾದರ್ ಅಬೌಟ್ ಯುವರ್ ಸ್ಕೂಲ್ ಅಂತ ನೀಡಿದೆ. ಇಲ್ಲಿ ಗಗನ್ದೀಪ್ ಅಥವಾ ಗಯನ ಫ್ರಮ್ ಅಡ್ರೆಸ್ನಲ್ಲಿ ನಾವು ಲೆಟರ್ ಬರೀಬೇಕಾಗತ್ತೆ. ಫ್ರಮ್ ಗಗನ್ದೀಪ್ ಸೈನಿಕ್ ಸ್ಕೂಲ್, ಕೊಡಗು. ಡೇಟ್ 2/1/2025. ಡಿಯರ್ ಫಾದರ್, ಐ ಆಮ್ ವೆರಿ ಫೈನ್ ಇಯರ್, ಐ ಹೋಪ್ ಯು ಆರ್ ಆಲ್ಸೋ ಫೈನ್ ದೇರ್. ಐ ಆಮ್ ಸ್ಟಡಿಯಿಂಗ್ ಹಾರ್ಡ್ ಫಾರ್ ಮೈ ಎಕ್ಸಾಮ್ಸ್, ಐ ಹೋಪ್ ಐ ವಿಲ್ ಗೆಟ್ ಡಿಸ್ಟಿಂಕ್ಷನ್. ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಅಬೌಟ್ ಮೈ ಸ್ಕೂಲ್. ಮೈ ಸ್ಕೂಲ್ ಇಸ್ ಬಿಗ್ ಆ್ಯಂಡ್ ಬ್ಯೂಟಿಫುಲ್. ವಿ ಹ್ಯಾವ್ 8 rooms. We have computer lab, library and science lab. I love the big playground. Write a letter about your health. Convey my regards to all our family members. Your lovingly, Gagandeep. To address ABC, Shivajinagar, Mysore. ಇನ್ನು ಪೀರಿಯಡ್ ನಂಬರ್ 52ಗೆ ಬಂದಾಗ ರೆಫರಿಂಗ್ ಟು ದಿ ರೆಫರೆನ್ಸ್ ಮೆಟೀರಿಯಲ್, ಅಂದರೆ ನಮಗೆ ಡಿಕ್ಷನರಿ, ಎನ್ಸೈಕ್ಲೋಪೀಡಿಯಾ ಈ ರೀತಿ ನಾವು ರೆಫರ್ ಮಾಡ್ತಕ್ಕಂಥ ಮೆಟೀರಿಯಲ್ಸ್ನ ಬಗ್ಗೆ ನೀಡಿದ್ದಾರೆ. ಇಲ್ಲಿ ವಿಕಿಪೀಡಿಯಾ ಬಗ್ಗೆ ನೀಡಿದ್ದಾರೆ. ನಮಗೆ ಯಾವುದೇ ಮಾಹಿತಿಯನ್ನು ಇಲ್ಲಿ ಪಡೆಯಬಹುದು. ನಂತರ ರೆಫರೆನ್ಸ್ ಮೆಟೀರಿಯಲ್ ಅಂದಾಗ ಡಿಕ್ಷನರಿ, ವಿ ರೆಫರ್ ಡಿಕ್ಷನರಿ ಟು ನೋ ದಿ ಮೀನಿಂಗ್ಸ್, ಆಪೋಸಿಟ್ಸ್, ನಂತರ ಪ್ರೊನೌನ್ಸಿಯೇಷನ್, ಸ್ಪೆಲ್ಲಿಂಗ್ಸ್, ವೇರಿಯೇಷನ್ ಆಫ್ ವರ್ಡ್ಸ್ ಆ್ಯಂಡ್ ಅದರ್ ಫಾರ್ಮ್ಸ್.
ಅಟ್ಲಾಸಲ್ಲಿ ನಾವು ಕಾಂಟಿನೆಂಟ್ಸ್, ಲಾಂಜಿಟ್ಯೂಡ್ಸ್, ಲ್ಯಾಟಿಟ್ಯೂಡ್ಸ್, ರಿವರ್ಸ್, ಮೌಂಟೇನ್, ಫೀಕ್ಸ್ಗಾಗಿ ನೋಡ್ತೇವೆ. ತೆಜರಸ್ ಅಂದಾಗ ಸಿನಾನಿಮ್ಸ್ ಮತ್ತು ಆಂಟಾನಿಮ್ಸ್ ಬಗ್ಗೆ ತಿಳಿಯೋದಕ್ಕೆ ತೆಜರಸ್ ಬುಕ್ಕನ್ನು ರೆಫರ್ ಮಾಡ್ತೇವೆ. ಎನ್ಸೈಕ್ಲೋಪೀಡಿಯಾ ಅಂದಾಗ ಇಟ್ ಗೇವ್ಸ್ ಬೇಸಿಕ್ ಇನ್ಫಾರ್ಮೇಷನ್ ಆನ್ ಎವ್ರಿ ಸಬ್ಜೆಕ್ಟ್. ಯಾವುದೇ ಸಬ್ಜೆಕ್ಟ್ ಆದರೂ ಒಂದು ಬೇಸಿಕ್ ಇನ್ಫಾರ್ಮೇಷನನ್ನು ಕೊಡುತ್ತೆ. ವಿಕಿಪೀಡಿಯಾ ಅಂತಕ್ಕಂಥದ್ದು ಫ್ರೀ ಆನ್ಲೈನ್ ಎನ್ಸೈಕ್ಲೋಪೀಡಿಯಾ ಆಗಿರುತ್ತೆ. ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಒಂದು ವರ್ಕ್ಶೀಟನ್ನು ನೋಡಿದಾಗ ವರ್ಕ್ಶೀಟ್ ನಂಬರ್ 133 ವಿಚ್ ರೆಫರೆನ್ಸ್ ಮೆಟೀರಿಯಲ್ ಡು ಯು ರೆಫರ್ ಟು ಕೇಳಿದ್ದಾರೆ. ಪ್ರೊನೌನ್ಸಿಯೇಷನ್ ಆಫ್ ಎ ವರ್ಡ್ ಅಂದಾಗ ಡಿಕ್ಷನರಿ, ದ ಪ್ಲೇಸ್ ವೇರ್ ಫಸ್ಟ್ ನ್ಯೂಕ್ಲಿಯರ್ ಬಾಂಬ್ ಎಕ್ಸ್ಪ್ಲೋಡೆಡ್ ಅಂದಾಗ ಎನ್ಸೈಕ್ಲೋಪೀಡಿಯಾ, ಟು ಅಸೆಂಬಲ್ ದ ಟಿವಿ ಯು ರೀಸೆಂಟ್ಲಿ ಬಾಟ್ ಮ್ಯಾನ್ಯುಯಲ್, ಡೀಟೇಲ್ಸ್ ಅಬೌಟ್ ರಿವರ್ಸ್ ಆಫ್ ಎ ಕಂಟ್ರಿ ಅಟ್ಲಾಸ್, ಟು ನೋ ಹೂ ಓನ್ ದ ವರ್ಲ್ಡ್ ಕಪ್ ಮ್ಯಾಚ್ ವಿಚ್ ವಾಸ್ ಪ್ಲೇಡ್ ದ ಪ್ರೀವಿಯಸ್ ಡೇ. ಹಿಂದಿನ ದಿನ ನಡೆದಿರ್ತಕ್ಕಂಥ ಮ್ಯಾಚ್ ಯಾರು ಗೆದ್ದರು ಅಂದರೆ ನ್ಯೂಸ್ ಪೇಪರ್ ನೋಡ್ತೇವೆ. ವೇರಿಯೇಷನ್ ಆಫ್ ದ ವರ್ಡ್ ಕಂಪೋಸ್ ಅಂದಾಗ ಡಿಕ್ಷನರಿ, ಟು ನೋ ದಿ ಎಸ್ಟರ್ಡೇಸ್ ಮ್ಯಾಚ್ ಸ್ಕೋರ್ ಅಂದಾಗ ನ್ಯೂಸ್ ಪೇಪರ್, ಸಿನಾನಿಮ್ ಆಫ್ ದ ವರ್ಡ್ ಪ್ರಾಸ್ಪರ್ ಅಂದಾಗ ಥೆಸರಸ್, ಇನ್ಫಾರ್ಮೇಷನ್ ಆನ್ ನ್ಯೂಕ್ಲಿಯರ್ ವೆಪನ್ ಅಂದಾಗ ಎನ್ಸೈಕ್ಲೋಪೀಡಿಯಾ, ಪ್ರೊನೌನ್ಸಿಯೇಷನ್ ಆಫ್ ದ ವರ್ಡ್ ಎಸೆಂಟ್ರಿಕ್ ಅನ್ನು ನೋಡಿದಾಗ ಡಿಕ್ಷನರಿ, ಸಿನಾನಿಮ್ ಆಫ್ ದ ವರ್ಡ್ ನ್ಯಾಚುರಲ್ ಥೆಸರಸ್, ಸ್ಪೆಲ್ಲಿಂಗ್ ಆಫ್ ದ ವರ್ಡ್ ಅಂದಾಗ ಡಿಕ್ಷನರಿ, ವೇರಿಯೇಷನ್ ಆಫ್ ದ ವರ್ಡ್ ಇನ್ಸ್ಪೈರ್ ಅಂದಾಗ ಡಿಕ್ಷನರಿ, ಟು ಫೈಂಡ್ ದ ಪ್ರೇಸ್ ಟು ಕಂಟಿನ್ಯೂ ಡಿಕ್ಷನರಿ, ನಂತರ ಟು ನೋ ಅಬೌಟ್ ಫ್ರೀಡಮ್ ಫೈಟರ್ಸ್ ಅದಕ್ಕೆ ನಾವು ಎನ್ಸೈಕ್ಲೋಪೀಡಿಯಾವನ್ನು ನೋಡಬೇಕಾಗತ್ತೆ. ನಂತರ ವರ್ಕ್ಶೀಟ್ ನಂಬರ್ 134ಗೆ ಗಿವನ್ ಬಿಲೋ ಅನ್ ಎಕ್ಸ್ಟ್ರಾಕ್ಟ್ ಫ್ರಮ್ ವಿಕಿಪೀಡಿಯಾ, ಲೆಟ್ಸ್ ರೀಡ್ ಇಟ್ ರೀಡಿಂಗ್ ಆಕ್ಟಿವಿಟಿಯನ್ನು ನೀಡಿದ್ದಾರೆ. ವಿದ್ಯಾರ್ಥಿಗಳೇ, ಇದು 9ನೇ ತರಗತಿ ಇಂಗ್ಲೀಷ್ ಮರುಸಿಂಚನ ಸ್ಟೂಡೆಂಟ್ ಹ್ಯಾಂಡ್ ಬುಕ್ನ ಕಂಪ್ಲೀಟ್ ವಿಡಿಯೋಸ್ ಆಗಿರುತ್ತೆ. ವಿದ್ಯಾರ್ಥಿಗಳೇ, ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅಥವಾ ನಿಮ್ಮ ಇಂಗ್ಲೀಷ್ ವಿಷಯದ ಕಲಿಕೆಗಾಗಿ ಎಲ್ಲ ಪಾಠಗಳ ನೋಟ್ಸ್ ಹಾಗೆ ಗ್ರಾಮರ್ ವರ್ಕ್ಶೀಟ್ಸ್ ಎಲ್ಲವೂ ಸಹ ಲರ್ನ್ ಈಸಿಲಿ ಚಾನಲ್ನಲ್ಲಿ ಪಬ್ಲಿಷ್ ಮಾಡ್ತಾಯಿದ್ದು. ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.